ನೀವೇನು ಮಾಡ್ತಾ ಇದ್ರಿ ಅದಕ್ಕೆ? ಅವನೇನೋ ತಲೆ ಕೆಟ್ಟು ಮಾತಾಡ್ತಾ ಇದ್ದಾನೆ ಅಂದ್ರೆ ನೀವು ಅದನ್ನೇ ಸರಿ ಅಂತ ಒಪ್ಕೊಂಡು ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ರಲ್ಲ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಅದಕ್ಕೆ. ನೀವಿಬ್ರು ದೂರ ಆಗ್ಬಿಡಿ. ದೂರ ಆಗು ಅಂತ ಬೇರೆ ಯಾರಾದ್ರೂ ಹೇಳಿದಿದ್ರೆ ಇದ್ರಷ್ಟೇ ನಿಲ್ತಿದ್ದೆ. ಅದ್ರಲ್ಲಿ ಹೇಳ್ತಾ ಇರೋದು ಯಾರು ಹೇಳು? ನನ್ನ ಗಂಡ. ಹಾಗಿದ್ಮೇಲೆ ದೂರ ಆಗ್ಬೇಕಾಗಿರೋದು ಅನಿವಾರ್ಯ ಅಲ್ವಾ ಮುರಾರಿ? ನನ್ನ ಗಂಡನೇ ರಾಮಾಯಣದೊಂದು ಪ್ರಸಂಗ ಹೇಳ್ತಾ ಇದ್ದ. ರಾಮ ಹಾಗೂ ಲಕ್ಷ್ಮಣ ಮಾತಾಡ್ತಾ ಇರುವಾಗ ರಾಮ ತನ್ನ ಬಿಲ್ಲನ್ನ ನೆಲಕ್ಕೆ ನಿಲ್ಸಿದ್ದ ಅಂತೆ. ಆ ಬಿಲ್ಲಿನ ಕೆಳಗಡೆ ಒಂದು ಕಪ್ಪೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಕಪ್ಪೆಗೆ ಆ ಬಿಲ್ಲಿನ ಭಾರ ತಡೆಯೋಕ್ಕಾಗದೆ ಒದ್ದಾಡ್ತಿತ್ತಂತೆ. ಆಗ ರಾಮ ತಕ್ಷಣ ಬಿಲ್ಲನ್ನ ತೆಗೆದು ಕಪ್ಪೆನ ಕೈಯಲ್ಲಿ ಹಿಡ್ಕೊಂಡು ಯಾಕಿಷ್ಟು ನೋವಾಗ್ತಾ ಇದ್ರು, ಯಾರನ್ನು ಸಹಾಯಕ್ಕೆ ಕರೀದೆ ಮೌನವಾಗಿದ್ದೆ ಅಂತ ಕೇಳ್ದ. ಆಗ ಆ ಕಪ್ಪೆ ಹೇಳ್ತು, ಬೇರೆ ಯಾರಾದ್ರೂ ನೋವು ಕೊಟ್ಟಾಗ ನಾನು ರಾಮ ರಾಮ ಅಂತ ಕರಿತಾ ಇದ್ದೆ, ಆದ್ರೆ ಇವಾಗ ನೀನೇ ನೋವು ಕೊಡ್ತಾ ಇದೀಯ ಅಂದಾಗ ನಾನು ಯಾರನ್ನು ಕರೀಲಿ? ನೀನ್ ಕೊಡ್ತಾ ಇರೋ ನೋವನ್ನ ನಾನು ಆಶೀರ್ವಾದ ಅಂತ ಅನುಭವಿಸ್ತೀನಿ ಅಂತಂದೆ. ಇವಾಗ ನನ್ನ ಪರಿಸ್ಥಿತಿನೂ ಅದ ಅಲ್ವಾ ಮುರಾರಿ? ಓಕೆ ಓಕೆ, ನಿಮ್ಮ ಸೇವೆಯಲ್ಲಿ ನಿರತನಾಗಿದ್ದೇನೆ. ಅಯ್ಯ, ಕುಡಿಯುವಾಗಿನ ಸಂತೋಷ ಇವ್ರದು, ಕುಣಿಯುವಾಗಿನ ಸಂತೋಷ ಇವ್ರದು, ಮಾತಾಡೋ ಸಂತೋಷ ಇವ್ರದು, ಮಧ್ಯದಲ್ಲಿ ಕಾಮಿಡಿ ಪೀಸ್ ನಾನು. ಯಾವುದಕ್ಕೂ ಇದನ್ನ ಔಸಿಟ್ಬಿಡ್ಬೇಕು, ಇಲ್ಲ ಮತ್ತೆ ರೊಚ್ಗೆದ್ದು ಕುಡಿದು ಟೈಟ್ ಆದರೂ ಆಗ್ಬಿಡ್ತವೆ. ಸರಿ ಮೇಡಮ್, ನೀವು ಹೋಗಿ ಮಲ್ಕೊಳ್ಳಿ. ನನಗೆ ಟೈಮ್ ಆಯಿತು, ನಾನು ನೋಡ್ತೀನಿ. ರುಕ್ಕು, ವೆಯ್ಟ್ 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 ವೆಯ್ಟ್. ರುಕ್ಕು, ನೀ ಹೋಗ್ಬೇಡ, ಇಲ್ಲೇ ಇರು. ಇವತ್ತಿನ ನನ್ನ ಗೆಲುವಿನ ಕಾರಣ ಇನ್ನೂ ಪಾಲಿದೆ. ಅವತ್ ನೀನ್ ನನ್ನನ್ನ ಜೈಲಿಂದ ಬಿಡಿಸ್ದೆ ಹೋಗಿದ್ರೆ ಇವತ್ತೀ ದಿನ ನಂದಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೀನ್ ಏನ್ ಸಹಾಯ ಬೇಕಿದ್ರು ಕೇಳು, ಈ ಮಾನ್ಯತೆ ಮಾಡ್ತಾಳೆ. ಈಗ್ಲೇ ಬೇಕಿದ್ರೆ ಕೇಳು, ಈಗ್ಲೇ ಸಹಾಯ ಮಾಡ್ತೀನಿ. ಸಹಾಯ ಅಂತೂ ಬೇಕು ಮೇಡಮ್, ಆದ್ರೆ ನಾನು ಕೇಳುವಾಗ ನೀವಿಲ್ಲ ಅಂದಿದ್ರೆ ಸಾಕು. ಡೆಫಿನೆಟ್ಲಿ ಈ ಮಾನ್ಯತೆ ಮಾತು ಕೊಟ್ಮೇಲೆ ಮುಗೀತು, ಹಿಂದೆ ಸರಿಯೋ ಮಾತೇ ಇಲ್ಲ. ಏನ್ ಬೇಕಾದ್ರೂ ಕೇಳು, ಯಾವಾಗ ಬೇಕಾದ್ರೂ ಕೇಳು. ಐ ಆಮ್ ರೆಡಿ. ಗಂಡನ ಸೊಲ್ ನೋಡೋಕ್ಕೆ ಗಂಡನ ಕಂಪ್ನಿನ ಬೆಳೆಸ್ಬಿಟ್ಟು ಗಂಡನ ಕಂಪ್ನಿನ ಗೆಲ್ಲಿಸಿದಂಥ ಮಹಾ ಮಾತೆ. ಏನು ಬೇಕಾದರೂ ಮಾಡ್ತಾಳತ್ತೆ. ಗಂಡನ ಚಟ್ಟ ಕಟ್ಟೋ ಚಟ ಇರೋ ಹೆಣ್ಣು ಇವಳು ಬೇರೆಯವ್ರನ್ನ ಬಿಡ್ತಾಳೆ. ಜೇಕೆ ಏನೋ ಹೇಳ್ತಾ ಇದೀಯ ನನಗೆ? ಅಯ್ಯಯ್ಯಯ್ಯೋ ಮೇಡಮ್, ಅದೇನಿಲ್ಲ. ಅದು ನಾನು ದಿನ ಮಲಗಕ್ಕೆ ಮುಂಚೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಲ್ಲ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಅಷ್ಟೇ ಅಷ್ಟೇ. ಆದ್ರೆ ಜೀಕೆ ಇವತ್ತು ನನಗೆ ನಿದ್ದೆನೇ ಬರಲ್ಲ ಜೀಕೆ. ಅಯ್ಯಯ್ಯೋ, ತುಂಬಾ ದಿನಗಳಿಂದ ಸೋಲು, ನೋವು, ಸಂಕಟ ತುಂಬಾ ಅನುಭವಿಸಿದ್ದೀನಿ. ಅದು ನಿದ್ದೆ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನಾನ್ ಗೆದ್ದಿದ್ದೀನಿ. ಆ ಗೆಲುವು ನನ್ನ ನಿದ್ದೆನೇ ಮಾಡಕ್ ಬಿಡ್ತಾ ಇಲ್ಲ ಜೀಕೆ. ಯಾಕೆಂದ್ರೆ ನಾನ್ ಗೆದ್ದೇನೋ ಸಂತೋಷದ ಜೊತೆಗೆ ನನ್ನ ಜೊತೆ ಬಂದಿರ್ತಾಳೆ ಅನ್ನೋ ಇನ್ನೊಂದು ಸಂತೋಷ. ಸಂತೋಷದ ಜೊತೆಗೆ ಡಬಲ್ ಡಬಲ್ ಧಮಾಕಕ್ಕೆ. ಆದ್ರೆ ಮಾನ್ಯತೆ ಅವ್ರೆ, ನಂಗೆ ಈಗ್ಲೂ ಚಾರು ಬರ್ತಾಳೆ, ನಿಮ್ ಜೊತೆಗೆ ಇರ್ತಾಳೆ ಅಂತ ನಂಬಿಕೆನೇ ಇಲ್ಲ. ನಂಬಲೇಬೇಕು ರುಕ್ಕು. ನನ್ನ ಮಗಳು ಇಲ್ಲಿಗೆ ಬರೋದಕ್ಕೋಸ್ಕರ ನಾನು ಯಾವ ರಿಸ್ಕ್ ಬೇಕಾದ್ರೂ ತಗೊಳಕ್ ರೆಡಿ ಇದ್ದೀನಿ. ನನ್ನ ಮಗಳಿಗೋಸ್ಕರ, ನನ್ನ ಮಗಳನ್ನ ಇಲ್ಲಿಗೆ ಕರೆಸ್ಕೊಳ್ಳೋದಕ್ಕೋಸ್ಕರ ನನ್ನ ಗಂಡನ ಅಷ್ಟು ದೊಡ್ಡ ಕಂಪನಿನೇ ಮಕ್ಕಡೆ ಮಲಗಿಸಿದ್ದೀನಿ. ಇನ್ನು ಇದೆಲ್ಲ ಯಾವ ಲೆಕ್ಕ? ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಅಯ್ಯ, ಗುಡ್ ನೈಟು ಕೇಳಕ್ಕೆ ನಾನಿದ್ದೀನಿ, ಹೇಳಕ್ಕೆ ನೀವಿದ್ದೀರ. ನಾಳೆ ಏನಾಗುತ್ತೋ ಏನು ಅಲ್ವರಕ್ಕೂ? ಅಯ್ಯೋ ಪಾಪ, ಫುಲ್ಲು ಟೈಟ್ ಆಗ್ಬಿಟ್ಟಿದೆ ಪಾಪು. ನಾನು ಹೇಳಿದ ಅರ್ಥ ಆಯಿತು, ಆಗಿಲ್ಲ. ನಾಳೆ ಕೇಳೋಣ. ಹೋಗಮ್ಮ, ಹೋಗು, ಹೋಗಿ ಪಾಚ್ಕೋ. ನಿಂತ್ಕೊಂಡೆ ಪಾಚ್ಕೊಳುತ್ತೋ ಏನು?
ನನಗೆ ಯಾಕೆ ಅದಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡೇ ಬಿಟ್ರಾ? ಎಷ್ಟು ಬೇಗ ನಾನು ಹೋಗ್ತೀನೋ ಅಷ್ಟು ಬೇಗ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅಂದಾಗ ನಾನು ಹೋಗ್ಲೇಬೇಕಲ್ವಾ ಮುರಾರಿ? ಅದಕ್ಕೆ ಮಾತಾಡ್ಬೇಡ ಮುರಾರಿ. ಮಾತಾಡ್ದೆ ಹೇಗಿರ್ಲಿ ಅತ್ಗೆ, ನಿಮ್ ಗಂಡ ರಾಮ ಸೀತೆನ ಕಾಡು ಕಳಿಸ್ದಾಗೆ ನಿಮ್ಮನ್ನ ಕಳಿಸ್ತಾ ಇದ್ದಾನಲ್ಲ ಅತ್ಗೆ. ಆದ್ರೆ ಆ ರಾಮ ಗರ್ಭಿಣಿ ಸೀತೆನ ಕಾಡು ಕಳಿಸ್ಬೇಕಾದ್ರೆ ಮಗುನ ಸಾಯಿಸು ಅಂತ ಹೇಳಿಲ್ಲ. ಅಲ್ಲಿ ರಾಮ ಲಕ್ಷ್ಮಣನ ಸೀತೆನ ಕಾಡಿಗೆ ಬಿಟ್ವಾ ಅಂತ ಕಳಿಸ್ಕೊಟ್ರೆ, ಇಲ್ಲಿ ನನ್ನ ರಾಮನೇ ನನ್ನ ಬಿಡೋಕ್ ಬರ್ತಾ ಇದ್ದಾನೆ. ಇವನ್ನ ಅಷ್ಟು ಮಾಡಿದ್ರು ಇವನನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ಅತ್ಗೆ. ಇವನು ದೂರ ಇರೋಣ ಅಂತ ಹೇಳಿದಾಗ ಭೂಮಿ ಬಾಯಿ ತೆಗಿಬಾರ್ದ ಅಂತ ಅನ್ನಿಸ್ಲಿಲ್ವಾ? ಬಿಡು ಮುರಾರಿ, ಎಲ್ರ ನೆಮ್ಮದಿಗೋಸ್ಕರ ನನ್ನ ಗಂಡನ ಮಾತನ್ನು ಮೀರದೆ ಹೋಗ್ತಾ ಇದ್ದೀನಿ. ನನ್ನ ನೋವು ಸಂಕಟ ಎಲ್ಲ ನನಗೆ ಇರಲಿ. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊ ಮುರಾರಿ. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್, ಹೌ ಯು? ಫೈನ್ 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 ಫೈನ್. ಅಷ್ಟೊಂದು ಖುಷಿಯಾಗಿದ್ದೀನಿ ಗೊತ್ತಾ. ನಿನ್ನೆ ರಾತ್ರಿ ಎಲ್ಲ ನನ್ನ ಮಗಳದೇ ಕನಸು. ನನ್ನ ಮಗಳು ಬಂದು ಓಡ್ ಬಂದು ಹಗ್ ಮಾಡ್ಕೊಂಡು, ಅಮ್ಮ ನಾನು ತುಂಬಾ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ಲು. ಜಸ್ಟ್ ವೇಟಿಂಗ್, ಆ ಮೂಮೆಂಟ್ ಯಾವಾಗ ಬರುತ್ತೇನೋ ಅಂತ. ಇದೇನ್ ರುಕು, ನಾನು ಇಷ್ಟೊಂದು ಹ್ಯಾಪಿಯಾಗಿ ಮಾತಾಡ್ತಾ ಇದ್ದೀನಿ, ನಿನ್ ಮುಖದಲ್ಲಿ ಹ್ಯಾಪಿನೆಸ್ ಇಲ್ಲ. ಅಲ್ಲ ಮಾನ್ಯತವ್ರೆ, ರಾಮಾಚಾರಿನ ಚಾರು ಬಿಟ್ಟು ಬರ್ತಾಳೆ, ಅದು ಕನ್ಫರ್ಮ್ ಅಂತಾನೆ ಅನ್ಕೊಳ್ಳೋಣ. ಅಂದ್ಕೊಳ್ಳೋದೇನು, ರಾಮಾಚಾರ್ಯನೇ ಫೋನ್ ಮಾಡಿ ಹೇಳಿದ್ನಲ್ಲ. ರಾಮಾಚಾರಿನೇ ಹೇಳ್ದ, ರೈಟ್. ಆದ್ರೆ ನನ್ಗಿಲ್ಲಿ ಕನ್ಫ್ಯೂಷನ್ ಆಗ್ತಿರೋದು ಏನು ಗೊತ್ತಾ, ಚಾರು ಏನೋ ಬಂದೇ ಬರ್ತಾಳೆ, ಆದ್ರೆ ಅವಳು ಹೊಟ್ಟೆಲಿ ಮಗುನ್ ತೆಗ್ಸ್ಬಿಟ್ಟು ಬರ್ತಾಳ ಅಥವಾ ಹಾಗೆ ಬರ್ತಾಳ? ಆಹಾ, ಸಾಲಿಡ್ ಕ್ವಶನ್ ರುಕು. ಐ ಲವ್ ಯು. ಕರೆಕ್ಟು. ಯಾಕಂದ್ರೆ ನಮ್ಮ ರೋಜ್ನ ನಮ್ಸಕ್ಕೆ ಏನೋ ಒಂದು ಸುಳ್ಳು ಹೇಳಿ ನಿಮ್ಮ ಮಗಳು ನಾನು ರಾಮಾಚಾರ್ಯನ ಬಿಟ್ಟು ಬರ್ತೀನಿ ಅಂತ ಹೇಳಿ ನಿಮ್ಮ ಮಗಳು ಇಲ್ಲಿಗೆ ಬಂದ್ರೆ ಹೊಟ್ಟೆಲಿ ಮಗು ಹಾಗೆ ಇದ್ರೆ? ಹೌದು, ನನಗೂ ಅದೇ ಅನುಮಾನ. ಚಾರು ಏನೋ ಬರ್ತಾಳೆ, ಬಂದಾದ್ಮೇಲೆ ಅವ್ರ ಅಪ್ಪನ ಬಿಡ್ಸಾದ್ಮೇಲೆ ನನ್ನ ಹೊಟ್ಟೆಲಿ ಮಗುನೂ ಇದೆ, ಕುತ್ಕೆಲ್ ತಾಳಿನೂ ಇದೆ ಅಂತ ಹೇಳಿದ್ರೆ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಆ ರಾಮಾಚಾರಿ ಇದಾನಲ್ಲ, ಅವನಿಗೆ ಸುಳ್ಳು ಹೇಳೋದಕ್ ಬರಲ್ಲ. ಅವನು ಏನೇ ಇದ್ರೂ ನೇರವಾಗಿ ಮಾತಾಡ್ತಾನೆ. ನನ್ನ ಮಗಳು, ಅವಳಿಗೆ ತಂತ್ರ ಕುತಂತ್ರ ಇದ್ಯಾವುದು ಗೊತ್ತಿಲ್ಲ. ಶಿ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಹಾಗಾಗಿ ನಾವು ಅನ್ಕೊಂಡಿದ್ದೇ ಆಗುತ್ತೆ. ಅವಳು ಬಂದೇ ಬರ್ತಾಳೆ. ಅವಳ ಹೊಟ್ಟೆಯಲ್ಲಿ ಮಗು ಇರಲ್ಲ. ನನ್ನ ಮಗಳಾಗಷ್ಟೇ ಬರ್ತಾಳೆ. ಏನೋಪ್ಪ ನೀವು ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ನಂಬ್ತಾ ಇದ್ದೀನಿ. ಈ ಮಾನ್ಯತೆ ಮಾಡೋ ಪ್ಲಾನ್ ಪಕ್ಕಾಗಿರುತ್ತೆ. ರಿಯಾಕ್ಟ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ನೋಡ್ತಾ ಇರು ಏನಾಗುತ್ತೆ ಅಂತ. ಆದಷ್ಟು ಬೇಗ ನನ್ನ ಬೇಬಿ ಇಲ್ಲಿರ್ತಾಳೆ. ಆ, ರಾಮಾಚಾರಿ ನಿನ್ನೆ ತಾನೇ ಫೋನ್ ಮಾಡಿ ನಿಮ್ಮ ಮಗಳನ್ನ ಬಿಡ್ತಾ ಇದ್ದೀನಿ ಅಂತ ಹೇಳಿದ. ಆದರೂ ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅಂತಂದ್ರೆ ಏನು ಅರ್ಥ ಇರ್ಬೋದು? ಮಗುನ ಕಳ್ಕೊಳ್ಳೋ ಪ್ರಾಸೆಸ್ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಟೈಮ್ ಹಿಡಿಯುತ್ತಲ್ವಾ, ಹಾಗಾಗಿ ತಡ ಆಗ್ತಾ ಇದೆ. ಸಿಹಿ ಸುದ್ದಿ ಬಂದಾಗಿದೆ, ಚಾರು ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕೆಲ್ಲ ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. Cheer up, be happy, okay? ದೇವರೇ, ರಾಮಾಚಾರಿ ಚಾರು ಅದಕ್ಕೆ ತಗೊಂಡಿರೋ ನಿರ್ಧಾರ ತಪ್ಪು, ಅದಾಗಬಾರ್ದು. ಅದನ್ನ ತಡೆಯೋಕೆ ಯಾವ್ದಾರ ದಾರಿ ಇದ್ರೆ ತೋರ್ಸೋದಿರೆ. ನನ್ನ ಮನೆ, ನನ್ನ ಮನೆ, ರಾಣಿ, ಚಾರು, ರಾಮಾಚಾರಿ, ಜಾನಕಿ, ಎಲ್ಲಿದ್ದೀರಿ? ಮನೇಲಿ ಯಾರು ಇಲ್ವಾ? ಎಲ್ಲಿ ಹೋಗಿದ್ದೀರ ಅಂತೀನಿ ನಾನು. ಜಾನಕಿ, ಮುರಾರಿ, ಇಲ್ಲೇ ಇದೀನಿ. ಏನು ಏನು ಅಲ್ಲೋ, ಗಂಟು ಕಿತ್ತೋಗೋತ್ತರ ಕೂಗ್ತಾ ಇದ್ದೀನಿ. ಇಲ್ಲೇ ನಿಂತು ಓ ಅನ್ನಕ್ಕಾಗ್ತಾ ಇಲ್ವಾ ನಿನ್ಗೆ? ಕಿವಿ ಕೇಳಲ್ವಾ ನಿನ್ಗೆ? ತಗೋ ಈ ಬ್ಯಾಗ್ ತಗೋ. ಏನು ಮನೇಲಿ ಎಲ್ಲಿ ಹೋಗಿದ್ದಾರೆ? ರಾಣಿ ಎಲ್ಲಿ? ಅಪ್ಪಾಜಿ ಬದ್ರಿನಾಥಕ್ಕೆ ಹೋಗಿದ್ದಾರೆ. ಹೌದಾ, ಒಳ್ಳೇದ. ಮತ್ತೆ ನನ್ನ ಸೊಸೆ ಜಾನಕಿ, ಅಮ್ಮ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಇವರೆಲ್ಲ ಇರ್ಲಿ. ಚಾರು ರಾಮಾಚಾರಿ ಎಲ್ಲಿದ್ದಾರೆ? ಮತ್ತೆ ಚಾರು ಎಲ್ಲಿದ್ದಾಳೆ ಹೇಳೋ? ಅವರು ಮುರಾರಿ, ನಮ್ ಚಾರು
ಬಸ್ರಿ ಅಂತ ನನಗೆ ಗೊತ್ತಾಯ್ತು ಕಣೋ. ಹಳ್ಳಿಲಿ ಇರಕ್ಕೆ ಆಗ್ಲಿಲ್ಲ ನನಗೆ. ಏನ್ ಸಿಕ್ಕ ಬಸ್ ಹತ್ಕೊಂಡು ಓಡ್ ಬಂದ್ಬಿಟ್ಟೆ. ಮೊದ್ಲು ಅವಳನ್ನ ನೋಡ್ಬೇಕು, ನನ್ ಮರಿ ಮೊಮ್ಮಗನ ಯಾವಾಗ ಬರ್ತಾನೆ ಅಂತ ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಹೇಳ, ಎಲ್ಲಿ ಚಾರು ಎಲ್ಲಿ? ಅಜ್ಜಿ, ನೀನು ಹಳ್ಳಿಲೇ ಇದ್ರೆ ಚೆನ್ನಾಗಿರ್ತಿತ್ತು. ಏಯ್, ಯಾಕೋ ಈ ಮನೆಗೆ ಹಿರಿಯೋಳು ನಾನು ಇಲ್ಲೇ ಇರೋಳು. ಯಾಕೆ ನಾನೇ ಕಳ್ಳೀಲಿ ಇರ್ಬೇಕು? ನಿನಗೆ ಅವ್ರ ಬಸ್ರಿ ಆಗಿದ್ದಾರೆ ಅಂತ ಸಂತೋಷ, ಅವ್ರಿಗೆ ಅದೇ ಸಂಕಟ. ಏನೋ ಏನೋ ಮಾತಾಡ್ತಾ ಇದೆಯಾ ನೀನು? ಅವ್ರಿಗೆ ನೀನು ನನಗೆ ಯಾಕೆ ಹೊಡಿತಾ ಇದ್ದೀರಾ? ಹೊಡಿಬೇಕಾಗಿರೋದು ಅವ್ರಿಗೆ. ಹೊಡಿದ್ರಾ? ನಿಮ್ ಪಾಡಿಗೆ ನೀವು ಹಳ್ಳಿಲಿದ್ರಿ. ಮನೇಲಿ ಹೇಳೋರು ಕೇಳೋರು ಹಿರಿಯರು ಅಂತ ಇದ್ರೆ ಹೀಗಾಗತ್ತಾ? ಅವ್ರಿಗೆ ತೋಚಿದ ಅವ್ರು ಮಾಡ್ತಾರೆ. ಈಗ ಆಗ್ತಾ ಇರೋದು ಅದೇನೆ. ಮಗು ಬೇಡ ಅಂತ ನಿರ್ಧಾರ ಮಾಡಾಯ್ತು. ನಿಜ ಏನೋ ನೀನು ಹೇಳ್ತಾ ಇರೋದು? ನಾನು ಯಾಕೆ ಅಜ್ಜಿ ಸುಳ್ಳು ಹೇಳಿ? ಮಗು ಇದೆಯೋ ಇಲ್ವೋ? ಅಯ್ಯೋ, ಹಿಡ್ಕೊಳ್ಳ. ಮಗುವಿನ ಭಾರ, ತಾಳಿ ಭಾರ ಎಲ್ಲ ಕಳ್ಕೊಳ್ಳೋ ಹೊತ್ತಲ್ಲಿ ಈ ಭಾರ ಯಾವ ಲೆಕ್ಕ ರಾಮಾಚಾರಿ? ರಾಮಚಾರಿ, ಚಾರು, ನೀವೇನಿಲ್ಲಿ ಚೆಕಪ್ ಮಾಡ್ಸಕ್ ಬಂದಿದ್ದೀರಾ? ಆಹಾ, ಹೆಂಡತಿ ಮೇಲೆ ನಿಂಗೆ ಎಷ್ಟು ಪ್ರೀತಿನಪ್ಪ. ಹೆಂಡ್ತಿನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು ಅಂತ ಇಡೀ ನಮ್ಮ ಅಗ್ರಹಾರದ ಜನನೇ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ಮುಂದೆ ಹುಟ್ಟೋ ಮಗುನ ಹೇಗ್ ನೋಡ್ಕೋಬೇಕು, ಬಸ್ರಿ ಹೆಂಡ್ತಿನ ಹೇಗ್ ಪ್ರೀತಿಸ್ಬೇಕು ಅನ್ನೋದನ್ನೂ ಸಹ ನಿನ್ನ ನೋಡಿ ಕಲಿಬೇಕು ಅಂತ ಮಾತಾಡ್ಕೊಳ್ತಾರೆ ಅನ್ಸುತ್ತೆ. ಎಲ್ರು ತಿಂಗ್ಳಿಗೊಂದ್ಸಲ ಚೆಕಪಿಗೆ ಕರ್ಕೊಂಬರ್ತಾರೆ. ನೀನ್ ನೋಡಿದ್ರೆ ವಾರಕ್ಕೊಂದ್ಸಲ ಕರ್ಕೊಂಬರ್ತಿಲ್ಲಪ್ಪ. ಮಗು ಹುಟ್ಟೋಕ್ ಮುಂಚೆನೆ ಇಷ್ಟು ಪ್ರೀತಿ ತೋರ್ಸೋನು ಮಗು ಹುಟ್ಟಿದ್ಮೇಲೆ ನೆಲದ ಮೇಲೆ ಬಿಡಲ್ಲ ಅಂತ ಅನ್ಸುತ್ತೆ ಅಲ್ವೇ ನಮ್ಮ ಚಾರು? ಈಗಿನ ಕಾಲದವರು ಮದ್ವೆ ಆಗಿದ ತಕ್ಷಣ ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಮಕ್ಳು ಮಾಡ್ಕೊಳ್ಳೋದನ್ನೇ ಮುಂದೂಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಮಾತ್ರೆ ಮದ್ದು ಅಂತ ತಗೊಂಡು ಆರೋಗ್ಯನೂ ಹಾಳು ಮಾಡ್ಕೊಂಡು ಮುಂದೆ ಮಕ್ಕಳೇ ಆಗದೆ ಇರೋ ತರ ಮಾಡ್ಕೊಂಡ್ಬಿಡ್ತಾರೆ. ಇರೋ ಸೌಭಾಗ್ಯನ ಕಳ್ಕೊಂಡು ಆಮೇಲೆ ಮಕ್ಕಳಾಗ್ಲಿಲ್ಲ ಅಂತ ದೇವ್ರು, ದಿಂಡ್ರು, ಉರುಳ್ ಸೇವೆ, ಉಪವಾಸ ಅಂತ ಕಂಡ್ಕಂಡ್ ದೇವ್ರಿಗೆಲ್ಲ ಕೈ ಮುಗಿತಾರೆ. ಅದಕ್ಕೆ ಹೇಳೋದು, ದೇವ್ರು ಮಕ್ಳು ಭಾಗ್ಯ ಕೊಟ್ಟಾಗ ತಗೊಂಡ್ಬಿಡ್ಬೇಕು. ಆದ್ರೆ ಏನ್ ಮಾಡೋದು, ಕೆಲವ್ರಿಗೆ ಇದ್ಯಾವುದು ಅರ್ಥನೇ ಆಗಲ್ಲ. ನಾನೊಬ್ಳು ಹೋಗಿ ಹೋಗಿ ನಿಮ್ಮಿಬ್ರನ್ನ ಅಂತವ್ರಿಗೆ ಹೋಲಿಸ್ತಾ ಇದ್ದೀನಲ್ಲ. ನೀವಿಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತೀರಾ, ನಿಮಗೆ ಹುಟ್ಟೋ ಮಗು ಬಗ್ಗೆ ಎಷ್ಟು ಕಾಳಜಿ ತಗೊಳ್ತೀರಾ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಅಮ್ಮ ಚಾರು, ನಮ್ ರಾಮಾಚಾರಿನ ಮದ್ವೆ ಆಗೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ಯಾ ಕಣಮ್ಮ. ನೋಡು, ನಿನ್ನನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತಾನೆ. ಅಂತಿದ್ದಾರೆ ನಮ್ಮ ಅಳಿಯಂದ್ರು ಮಗುಗೆ ಏನೇ ತೊಂದರೆ ಇದ್ರು ನಾನ್ ನೋಡ್ಕೊಳ್ತೀನಿ, ದೇವ್ರು ಕೊಟ್ಟಿರೋ ಮಗುನ ಬೇಡ ಅನ್ನೋದಕ್ಕೆ ನಾವ್ಯಾರು ಅಂತ ಅವ್ರ ಮನೆಯವ್ರ ಹತ್ರ ವಾದ ಮಾಡಿದ್ರು. ನಮ್ಮ ಅಳಿಯಂದ್ರು ನಮ್ಮ ಮಗಳು ಪರ ನಿಂತಿದ್ದಕ್ಕೆ ನಮ್ಮ ಮೊಮ್ಮಗು ಉಳ್ಕೊಂತು. ಸರಿ ಸರಿ, ನೀವು ಡಾಕ್ಟರ್ ಹತ್ರ ಚೆಕಪಿಗೆ ಬಂದಿದ್ದೀರಾ ಅನ್ಸುತ್ತೆ, ಹೋಗಿ ಡಾಕ್ಟರ್ ನೋಡಿ. ಮೇಡಮ್, ಸೀಮಾ ಡಾಕ್ಟರ್ ನೋಡಬೇಕಿತ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ತಗೊಂಡಿದೆ ಮೇಡಮ್. ನೇಮು ಸರ್? ರಾಮಾಚಾರಿ. ಓಕೆ ಸರ್, ವೇಟ್ ಮಾಡಿ. ಏಯ್ ಮುರಾರಿ, ಏನೋ ಇಷ್ಟೆಲ್ಲ ಆದ್ರೂ ಸಿಡಲ್ಬಾರ್ದು ಮರದ ಹಾಗೆ ಸುಮ್ಮನೆ ನಿಂತ್ಬಿಟ್ಟಿದೀಯಲ್ಲ. ನಾನಿಷ್ಟು ಗಂಟ್ಲು ಕಿರ್ಚೋ ಹಾಗೆ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ನಿನ್ ಕಿವಿ? ನೋಡು ಮುರಾರಿ, ನನಗ್ ಸಿಟ್ಟು ತರಿಸ್ಬೇಡ.
ಸ್ವೀಟ್ ತರಿಸಿದೆ ನಾನು ನಿನಗೆ ಬಾರಿಸ್ಬಿಡ್ತೀನಿ ಅಷ್ಟೇ. ತಗೋ ನನ್ನ ಫೋನ್ ಇದೆ ಬ್ಯಾಗಲ್ಲಿ, ಫೋನ್ ಮಾಡು. ತಗೋ ಫೋನು. ಎಂಥ ಕಾಲ ಬಂತು ದೇವ್ರೆ, ಮಕ್ಳಿಲ್ದವ್ರೆಲ್ಲ. ದೇವ್ರೆ ನಮ್ಗೊಂದು ಮಗು ಕೊಡಪ್ಪ, ನನಗೊಂದು ಮಗು ಕೊಡು ಅಂತ ದೇವ್ರಿಗೆ ಹರಕೆ ಕೊಡ್ತಾರೆ, ಪೂಜೆ ಪುರಸ್ಕಾರ ಮಾಡ್ತಾರೆ, ದೇವಸ್ಥಾನ ಸುತ್ತಾರೆ. ಅಂಥವ್ರಿಗೆ ಮಕ್ಕಳಾಗಲ್ಲ, ಅಂಥದ್ದು ಇವ್ರ ಮಗುನ ತಗಸಕ್ ಹೋಗಿದ್ದಾರೆ ಅಂದ್ರೆ ಛೇ, ಎಂಥ ಕಾಲ ಇದು. ಮುರಾರಿ ಅವನ್ ಫೋನ್ ತೆಗ್ದೆ ಅದ್ ನನ್ ಕೈ ಕೊಡು, ನಾನು ಮಾತಾಡ್ತೀನಿ.